ಎಲ್ಲ ವಿದ್ಯಾರ್ಥಿಗಳಿಗೂ ಶುಭೋದಯ. ಪಾರಿಜಾತ ಗದ್ಯವನ್ನು ಹೇಳ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಚಂದ್ರಕಾಂತ್ ಕುಸನೂರವರ ಪರಿಚಯವನ್ನ ಹೇಳಿನಿ. ಇನ್ನು ಸ್ವಲ್ಪ ಪರಿಚಯ ಅದ, ಅದನ್ನಷ್ಟು ನೀವು ಓದ್ಕೊಂಡ್ ಬಿಡ್ರಿ. ಇವತ್ತು ನೇರವಾಗಿ ಗದ್ಯವನ್ನೇ ಕೇಳೋಣ. ನೋಡ್ರಿ, ಈ ಚಂದ್ರಕಾಂತ್ ಕುಸನೂರವರು ಬರೆದಂತಹ ಪಾರಿಜಾತ ಈ ಕಥೆಯನ್ನು ಬೆಕ್ಕು ಮತ್ತು ಇತರ ಕಥೆಗಳು ಎನ್ನುವಂತಹ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪಾರಿಜಾತ ಕಥೆಯ ಆಶಯ ಹೀಗಿದೆ: ಮನುಷ್ಯ ಬೆಳೆದಂತೆ ಸ್ವಾರ್ಥಿಯಾಗುತ್ತಾನೆ, ವ್ಯವಹಾರಿಕನಾಗುತ್ತಾನೆ. ಆದ್ದರಿಂದ ಆತ ನಿಸರ್ಗದ ಜೊತೆಗಿರುವಂತಹ ಒಂದು ಒಡನಾಟವನ್ನ ಕಳೆದುಕೊಳ್ಳುವಂತಹ ದುರಂತವನ್ನ ಈ ಪ್ರಸ್ತುತ ಕಥೆ ಚಿತ್ರಿಸುತ್ತದೆ. ಅಂದ್ರೆ ಮನುಷ್ಯ ಹೇಗೆ ಸ್ವಾರ್ಥಿ ಆದಾಗ, ವ್ಯವಹಾರಿಕನಾದಾಗ ನಿಸರ್ಗದ ಜೊತೆಗೆ ಇರುವಂತಹ ಒಂದು ಆತ್ಮೀಯ ಸಂಬಂಧವನ್ನ, ಒಡನಾಟವನ್ನ ಯಾವ ರೀತಿಯಾಗಿ ಕಳ್ಕೊಳ್ತಾನ ಅನ್ನುವ ಒಂದು ದುರಂತವನ್ನ ಈ ಕತೆ ಚಿತ್ರಿಸ್ತದ. ಈ ಕಥೆಯಲ್ಲಿರುವಂತದ್ದು 4 ಜನ ಸಹೋದರರ ಒಂದು ಕೂಡು ಕುಟುಂಬ ಇರ್ತದೆ. ಆ 4 ಜನ ಸಹೋದರರ ಮಕ್ಕಳು ಮನೆ ಅಂಗಳದಲ್ಲಿ ಪಾರಿಜಾತ ಹೂವಿನ ಒಂದು ಬೀಜವನ್ನು ಊರಿ ಅದರ ಒಂದು ಹಂತ ಹಂತದ ಬೆಳವಣಿಗೆಯನ್ನ ಬಹಳ ಕುತೂಹಲದಿಂದ ಗಮನಿಸ್ತಾ ಇರ್ತಾರ. ಜೊತೆಗೆ ಆ ಪಾರಿಜಾತ ಬೀಜಕ್ಕೆ ಗೊಬ್ಬರ, ನೀರು ಹಾಕುವುದರ ಮೂಲಕ ಪ್ರೀತಿಯಿಂದ ಆ ಗಿಡವನ್ನು ಬೆಳೆಸಲು ಆರೈಕೆಯನ್ನ ಮಾಡ್ತಾರ. ಆ ಗಿಡ ಹೇಗೆ ಬೆಳೀತಾ ಹೋಗ್ತದೆಯೋ ಹಾಗೆ ಅಷ್ಟೇ ಇವರು ಕೂಡ ಆನಂದವನ್ನ ಅನುಭವಿಸ್ತಾರ. ಮುಂದೆ ಪಾರಿಜಾತ ಗಿಡ ಬೆಳೆದು ದೊಡ್ಡದಾಗಿ ರೆಂಬೆ ಕೊಂಬೆಗಳನ್ನು ಬಿಟ್ಟು ಅಲ್ಲಿ ಹೂಗಳು ಬಿಟ್ಟಾಗ ಅವರ ಸಂತೋಷಕ್ಕೆ ಪಾರವೇ ಇರುವುದಿಲ್ಲ, ಅಷ್ಟು ಸಂಭ್ರಮ ಪಡ್ತಾರ. ಈ ಕಥೆಯ ಒಂದು ಮುಖ್ಯ ತಿರುವು ಅಂತ ಏನು ಅಂದ್ರೆ, ಅಣ್ಣ ತಮ್ಮಂದಿರು ಮೊದಲು ಕೂಡಿ ಇರುವಂತಹ 4 ಜನ ಅಣ್ಣ ತಮ್ಮಂದಿರು ಬೇರೆಯಾಗಿ ಪಾಲಾಗಿ ಅವರು ಬೇರೆ ಬೇರೆ ಮನೆಯನ್ನ ಮಾಡ್ಕೊಳ್ತಾರ. ಆಗ ಈ ಪಾರಿಜಾತ ಗಿಡಕ್ಕೆ ಬೆಳೆಸುವರು ಯಾರು ಗತಿ ಇರುವುದಿಲ್ಲ. ಹೀಗಾಗಿ ದೊಡ್ಡವರು ಕೂಡ ಈ ಪಾರಿಜಾತದ ಗಿಡದ ಬಗ್ಗೆ ತೋರುವಂತಹ ನಿರ್ಲಿಪ್ತತೆ ಅಥವಾ ಅನಾಸಕ್ತಿ ಮತ್ತು ಅದರಿಂದ ಮಕ್ಕಳು ಅನುಭವಿಸುವಂತಹ ಸಂಕಟ, ಮರುಕ, ಈ ಎಲ್ಲ ಪ್ರಸಂಗಗಳು ಕೂಡ ಈ ಒಂದು ಕಥೆಯಲ್ಲಿ ಮನಮಿಡಿಯುವಂತೆ ಚಿತ್ರಿತವಾಗಿದೆ. ಅವಿಭಕ್ತ ಕುಟುಂಬದ ಸೌಂದರ್ಯ ನೋಡ್ರಿ, ಎಲ್ಲರೂ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ ಎಲ್ಲರೂ ಇದ್ರೆ ಅದು ಒಂದು ಕೂಡು ಕುಟುಂಬ, ಅದು ಒಂದು ಸೌಂದರ್ಯಯುತವಾದಂತಹ ಕುಟುಂಬ. ಈಗ ಆ ಅವಿಭಕ್ತ ಕುಟುಂಬವು ಎಲ್ಲ ಮುರಿದು ಹೋಗಿ ಅದರ ಸೌಂದರ್ಯವು ನಾಶವಾಗಿ ವಿಭಕ್ತವಾದಾಗ ಹೇಗೆ ಸಂಬಂಧಗಳಲ್ಲಿ ಬಿರುಕು ಬಿಡ್ತದ, ಹೇಗೆ ಸಂಬಂಧಗಳ ಮಧ್ಯೆ ಜಗಳ ಆಗ್ತದ, ಆ ಬಿರುಕಿನಿಂದಾಗಿ ಪ್ರತಿಯೊಬ್ಬ ಸದಸ್ಯರ ಮಧ್ಯೆ ಇರುವಂತಹ ಮನಸ್ತಾಪದಿಂದಾಗಿ ಸಂಬಂಧಗಳು ಹೇಗೆ ಬಿರುಕು ಬಿಡ್ತಾವ, ಅವುಗಳಿಂದ ಮಕ್ಕಳ ಮೇಲೆ ಹೇಗೆಲ್ಲ ಪರಿಣಾಮಗಳಾಗ್ತಾವ, ಆ ಪರಿಣಾಮಗಳು ಎಷ್ಟು ಭಯಂಕರ ಆಗಿರ್ತಾವೆ ಮತ್ತು ಅಮಾನವೀಯತೆಯಾಗಿರ್ತಾವೆ ಎನ್ನುವುದನ್ನು ಈ ಒಂದು ಕತೆ ನಮಗೆ ಅರ್ಥಪೂರ್ಣವಾಗಿ ಮತ್ತು ಬಹಳ ಒಂದು ಅರ್ಥವತ್ತಾಗಿ ತಿಳಿಸುತ್ತದೆ. ಇದಿಷ್ಟು ಈ ಒಂದು ಕಥೆಯ ಸಂಕ್ಷಿಪ್ತವಾದಂತಹ ಆಶಯ. ಇನ್ನು ನೋಡ್ರಿ, ಕತೆ ಪ್ರಾರಂಭ ನೋಡ್ರಿ, ಪೇಜ್ ನಂಬರ್ 65. ಪೇಜ್ ನಂಬರ್ 65.
ಕಾಣಿಸ್ತಾ ಇದೆಯಾ ನಿಮಗೆ? ಸ್ಕ್ರೀನ್ ಕಾಣಿಸ್ಲಿಕ್ಕತ್ತದ್ರಿ? Yes, ma'am. ಹಾ ಸರಿ ನೋಡ್ರಿ. ಪೇಜ್ ನಂಬರ್ 65. ಪಾರಿಜಾತ, ಚಂದ್ರಕಾಂತ್ ಕುಸುನೂರ್ ಅವರು ಬರೆದಂತಹ ಗದ್ಯ. ನಮ್ಮ ಹಳೆಯ ಮನೆಗೆ ಅಂಗಳಿತ್ತು, 8-10 ಹೂ ಗಿಡಗಳನ್ನು ಹಚ್ಚುವಷ್ಟು ವಿಶಾಲವಾಗಿತ್ತು. ಇಲ್ಲಿ ಚಂದ್ರಕಾಂತ್ ಕುಸುನೂರ್ ಅವರು ತಮ್ಮ ಮನೆಯ ಬಗ್ಗೆ ಹೇಳಿಕೊಂಡಿದ್ದಾರೆ. ಚಂದ್ರಕಾಂತ್ ಕುಸುನೂರ್ ಅವರ ಒಂದು ಹಳೆಯ ಮನೆಗೆ ಒಂದು ಅಂಗಳ ಇತ್ತು. ಆ ಅಂಗಳ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಸುಮಾರು 8-10 ಹೂಗಳನ್ನು ಬೆಳೆಸುವಷ್ಟು ದೊಡ್ಡದಾಗಿತ್ತು. ಆದರೆ ಸಂಯುಕ್ತ ಕುಟುಂಬದ ಮನೆ ಕಾರಣಾಂತರದಿಂದ ಒಡೆದು ಗೋಳಾದಾಗ ಮನೆಯ ಅಂಗಳದಲ್ಲಿ 4 ತುಂಡಾದವು. ಸಂಯುಕ್ತ ಕುಟುಂಬ ಅಂತಂದ್ರೆ ಕೂಡು ಕುಟುಂಬ ಅಂತ, ಅವಿಭಕ್ತ ಕುಟುಂಬ. ಹೀಗಾಗಿ ಮೊದಲು ಅವಿಭಕ್ತ ಕುಟುಂಬ ಇರುವಂತಹ ಒಂದು ಮನೆ ಕಾರಣಾಂತರಗಳಿಂದ ಒಡೆದು ಹೋಳಾದಾಗ ಮನೆಯ ಅಂಗಳದಲ್ಲಿಯೂ ಕೂಡ 4 ಭಾಗವಾದವು. ನಮ್ಮ ತಂದೆ ಮತ್ತು ಅವರ 3 ಜನ ತಮ್ಮಂದಿರಲ್ಲಿ ಆಸ್ತಿ ಪಾಸ್ತಿ ಹಂಚಿ ಹೋದಾಗ ನಮ್ಮ ಪಾಲಿಗೆ ಬರೀ ಅಂಗೈ ಅಗಲ ಅಂಗಳ ಉಳಿಯಿತು. ಅವಿಭಕ್ತ ಕುಟುಂಬದ ಮನೆ ಪಾಲಾಗಿ ಅಲ್ಲಿ ಇವರ ಚಂದ್ರಕಾಂತ್ ಕುಸುನೂರ್ ಅವರ ತಂದೆ ಮತ್ತು ಅವರ 3 ಜನ ತಮ್ಮಂದಿರಿಗೆ ಆಸ್ತಿ ಪಾಲಾದ ನಂತರ ಇವರ ಪಾಲಿಗೆ ಬರೀ ಅಂಗೈಯಷ್ಟ ಅಗಲ ಅಂಗಳ ಮಾತ್ರ ಉಳಿಯಿತು. ಅಷ್ಟು ಚಿಕ್ಕ ಜಾಗದಲ್ಲಿ ಗುಬ್ಬಿ ಮನೆ ಕಟ್ಟಿ ಆಡುವುದು ಸಾಧ್ಯವಿರಲಿಲ್ಲ. ಅಂಗೈ ಅಂದ್ರೆ ಬಹಳ ಚಿಕ್ಕದಾದಂತಹ ಜಾಗ. ಅಷ್ಟು ಒಂದು ಚಿಕ್ಕ ಜಾಗದಲ್ಲಿ ಒಂದ್ ಸಣ್ಣ ಗುಬ್ಬಿ ಮನೆ ಕೂಡ ಕಟ್ಟಿ ಆಡುವುದಕ್ಕೆ ಸಾಧ್ಯ ಇರಲಿಲ್ಲ. ಆ ಚಿಕ್ಕ ನೆಲ ಕೇವಲ ನಮ್ಮೆಲ್ಲರ ತುಳಿತಕ್ಕೊಳಗಾಯಿತು. ಹೀಗಾಗಿ ಆ ಅಂಗೈಯಗಲ ಅಂಗಳ ಇದ್ರೂ ಕೂಡ ಅದು ಯಾರ ಪ್ರಯೋಜನಕ್ಕೆ ಬರದೆ ಹೋಯಿತು. ನಾವೆಲ್ಲರೂ ಕೂಡಿ ಇದ್ದಾಗ ಅಂಗಳಿಗೆ ಅನಾಯಾಸ ಒಂದು ಅರ್ಥವಿತ್ತು. ಕೂಡಿ ಕುಟುಂಬ ಇತ್ತು, ಅವಿಭಕ್ತ ಕುಟುಂಬ ಇತ್ತು. ಅವಾಗ ಆ ಅಂಗಳಕ್ಕೆ ಒಂದು ವಿಶೇಷವಾದಂತಹ ಮಹತ್ವವಿತ್ತು, ಅರ್ಥವಿತ್ತು. ಒಂದು ರೀತಿಯಿಂದ ದೊಡ್ಡ ಅಂಗಳ ನಮ್ಮ ಚಲನವಲನವನ್ನೇ ನಿಯಂತ್ರಿಸುತ್ತಿತ್ತು. ಯಾಕೆ ಆ ಅಂಗಳಕ್ಕೆ ಒಂದು ವಿಶೇಷವಾದಂತಹ ಮಹತ್ವ ಇತ್ತು? ಯಾಕೆ ಸದಸ್ಯರು ಆ ಅಂಗಳಕ್ಕೆ ಒಂದು ಮಹತ್ವವನ್ನು ಕೊಡ್ತಾ ಇದ್ರು ಅಂದ್ರೆ ಆ ಅಂಗಳದ ತುಂಬೆಲ್ಲ ನೋಡ್ರಿ, ಕೂಡು ಕುಟುಂಬ ಅಂತಂದ್ರೆ ತಂದೆ, ತಾಯಿ, ಅಕ್ಕ, ಅಣ್ಣ, ತಂಗಿ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಹೀಗೆ ಎಲ್ಲರೂ ಸದಸ್ಯರಿರ್ತಾರ. ಹಾಗಾಗಿ ಆ ಅಂಗಳದ ತುಂಬೆಲ್ಲ ಜನರು ಓಡಾಡ್ತಾ ಇದ್ರು, ಎಲ್ಲಾ ಸದಸ್ಯರು ಓಡಾಡ್ತಾ ಇದ್ರು. ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪುಷ್ಟಿ ನೀಡುತ್ತಿತ್ತು. ಒಂದು ರೀತಿಯಿಂದ ಅಂಗಳ ಈ ಎಲ್ಲ ಸದಸ್ಯರ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಂದು ಶಕ್ತಿಯನ್ನು ಒದಗಿಸ್ತಾ ಇತ್ತು. ಆಸ್ತಿ ಪಾಲು ಆದ ನಂತರ, ಅಂಗಳ ತುಂಡಾದ ನಂತರವೂ ತೊಂದರೆಗಳೇನು ಬರಲಿಲ್ಲ. ಕೊನೆಗೆ ಆಸ್ತಿ ಪಾಲಾಯಿತು. ಆಸ್ತಿ ಪಾಲಾದ ನಂತರ ಅಂಗಳ ಕೂಡ ತುಂಡಾದ ನಂತರ ಅಲ್ಲಿ ಯಾವುದೇ ಸಮಸ್ಯೆಗಳು ಬರಲಿಲ್ಲ. ಎಂದಿನಂತೆ ಎಲ್ಲ ಸರಾಗವಾಗಿಯೇ ನಡೆಯಿತು. ಮೊದಲು ಹೇಗಿತ್ತು, ಹೇಗೆ ಜೀವನ ನಡೆದಿತ್ತು, ಹಾಗೆಯೇ ಕೂಡ ಎಲ್ಲ ಸರಳವಾಗಿಯೇ ನಡೆಯಿತು.
ದೀಪಾವಳಿಯಲ್ಲಿ ಈ ದೊಡ್ಡ ಅಂಗಳದಲ್ಲಿ ಮಕ್ಕಳು ಪಟಾಕಿ ಸುರುಸುರು ಬತ್ತಿ ಜಮೀನು ಚಕ್ರ ಹಾರಿಸುತ್ತಿದ್ದವು. ನೋಡ್ರಿ, ಕೂಡು ಕುಟುಂಬ ಎಷ್ಟು ಚಂದ ಇರ್ತದ ಅಂತಂದ್ರೆ ಅಣ್ಣ ತಂಗಿ ಅಕ್ಕ ತಮ್ಮ ತಂದೆ ತಾಯಿ ಚಿಕ್ಕಮ್ಮ ದೊಡ್ಡಪ್ಪ ಹೀಗೆ ಎಲ್ಲರೂ ಇರುವುದರಿಂದ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದು ಚಂದವಾದ ಕುಟುಂಬ, ಒಂದು ಸುಂದರ ಕುಟುಂಬ. ಅಲ್ಲಿ ಅಂತಹ ಒಂದು ಕುಟುಂಬದಲ್ಲಿ ದೀಪಾವಳಿ ಬಂದ್ರೆ ಸಾಕು ಮಕ್ಕಳೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಅಂಗಳದಲ್ಲಿ ಪಟಾಕ್ಷಿಯನ್ನು ಹಾರಿಸುವುದು, ಸುರುಸುರು ಬತ್ತಿಯನ್ನ ಬೆಳಗುವುದು, ಜಮೀನ ಚಕ್ರವನ್ನ ಹಾರಿಸುವುದು, ಹೀಗೆ ಕಣ್ಣಿಗೆ ಒಂದು ಹಬ್ಬ ಆಗಿತ್ತು ಆ ಅಂಗಳ ಅಂದ್ರೆ. ಅಂಗಳದಲ್ಲಿ ಒಂದು ದೊಡ್ಡ ಕಲ್ಲಿನ ಮಂತಣಿ ಇತ್ತು. ಮಂತಣಿ ಅಂದ್ರೆ ಏನ್ರಿ? ಮಂತಣಿ ಅಂದ್ರೆ ಏನು ನೋಡ್ರಿ, ಮಂತಣಿ ಅಂದ್ರೆ ನೀರಿನ ಟ್ಯಾಂಕು ಅಂತ. ಅಲ್ಲಿ ಅದೇ ಅಂಗಳದಲ್ಲಿ ಒಂದು ದೊಡ್ಡ ಕಲ್ಲಿನ ಮಂತಣಿ ಇತ್ತು. ಅವಾಗೆಲ್ಲ ಕಲ್ಲಿಂದು ನೀರಿನ ಟ್ಯಾಂಕ್ ಅನ್ನ ಕಟ್ತಾ ಇದ್ರು, ಹೀಗಾಗಿ ಹಳೆಯ ಮನೆ, ಹಾಗಾಗಿ ಆ ಅಂಗಳದಲ್ಲಿ ಒಂದು ದೊಡ್ಡ ಕಲ್ಲಿನ ಟ್ಯಾಂಕ್ ಇತ್ತು. 20 ಕೊಡ ನೀರು ಹಿಡಿಸುವಷ್ಟು ದೊಡ್ಡ ಮಂತಣಿ. ಅದು ಎಷ್ಟು ದೊಡ್ಡ ಟ್ಯಾಂಕು ಆಗಿತ್ತು ಅಂದ್ರೆ ಸುಮಾರು 20 ಕೊಡ ನೀರು ಹಿಡಿಸುವಷ್ಟು ದೊಡ್ಡದಾಗಿತ್ತು. ಅದರಲ್ಲಿ ನೀರು ತುಂಬಿಕೊಂಡು ಮನೆಯ ಹೆಣ್ಣು ಮಕ್ಕಳು ಬಟ್ಟೆ ಒಗೆಯುತ್ತಿದ್ದರು. ಆ ಮಂತಣಿಯ ತುಂಬ ನೀರು ತುಂಬಿಕೊಂಡು ಮನೆಯಲ್ಲಿರುವಂತಹ ಎಲ್ಲ ಹೆಣ್ಣು ಮಕ್ಕಳು ಅದರಲ್ಲಿಯೇ ನೀರನ್ನು ತೆಗೆದುಕೊಂಡು ಬಟ್ಟೆಯನ್ನ ಒಗಿತಾ ಇದ್ರು. ಒಂದು ಮನೆ 4 ಕುಟುಂಬಗಳಾದ ಮಂತಣಿ ಒಂದು ಸಮಸ್ಯೆಯಾಯಿತು. ಮೊದಲು ಇರುವುದು ಒಂದು ಮನೆ, ಆ ಒಂದು ಮನೆ ಏನಾಯ್ತು, ಪಾಲಾದ ನಂತರ 4 ಕುಟುಂಬಗಳಾದವು. ಎಲ್ಲರೂ ತಮ್ಮ ಮನೆಗಳನ್ನ ಬೇರೆ ಬೇರೆ ಮಾಡ್ಕೊಂಡ್ರು. ಆಗ ಈ ನೀರಿನ ಟ್ಯಾಂಕ್ ಅಥವಾ ಮಂತಣಿ ಅನ್ನುವುದು ಒಂದು ಸಮಸ್ಯೆ ಆಯಿತು. ಯಾಕೆ ಸಮಸ್ಯೆ ಆಯಿತು ಅಂದ್ರೆ ಪ್ರತಿಯೊಂದು ಪಾಲಂದ್ರೆ ಗೊತ್ತೇ ಇದೆ ನಿಮಗೆ, ಒಂದು ಪಾತ್ರೆ ಕೂಡ, ಒಂದು ಚಮಚೆ ಕೂಡ ಬಿಡುವುದಿಲ್ಲ, ಗೊತ್ತಿಲ್ಲ, ಎಲ್ಲಕ್ಕೂ ಸಮಾನವಾಗಿ ಹಂಚಬೇಕಾಗ್ತದ. ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲ ವಸ್ತುಗಳು ಪಾಲಾದವು, ಆಸ್ತಿ ಪಾಲಾಯ್ತು, ಎಲ್ಲರೂ ಪಾಲಾಯ್ತು. ಆದ್ರೆ ಈ ಟ್ಯಾಂಕ್ ಮಾತ್ರ ಹಾಗೆ ಉಳಿತು. ಈ ಟ್ಯಾಂಕ್ ಯಾರಿಗೂ ಪಾಲಾಗ್ಲಿಲ್ಲ. ಹೀಗಾಗಿ ಇದೊಂದು ಸಮಸ್ಯೆ ಆಯ್ತು. ಈ ಟ್ಯಾಂಕ್, ನೀರಿನ ಟ್ಯಾಂಕ್ ಅಥವಾ ಮಂತಣಿ ಎನ್ನುವುದು ಮುಂದೆ ಯಾರ ಪಾಲಿಗೆ ಬರಬೇಕು ಅನ್ನುವಂತಹ ವಿಚಾರನೆ ಪಾಲು ಮಾಡುವ ಹೊತ್ತಿಗೆ ಬರಲಿಲ್ಲ. ಆ ನೀರಿನ ಟ್ಯಾಂಕ್ ಅಥವಾ ಮಂತಣಿ ಕಡೆಗೆ ಯಾರು ಗಮನವನ್ನು ಹರಿಸಲಿಲ್ಲ. ಎಲ್ಲ ವಸ್ತುಗಳು ಪಾಲೋದು, ಆಸ್ತಿ ಪಾಲೋದು. ಆದ್ರೆ ಈ ಮಂತಣಿ ಯಾರ ಪಾಲಿಗೆ ಬರಬೇಕು ಅನ್ನುವಂತಹ ವಿಚಾರವನ್ನೇ ಎಲ್ಲರೂ ಕೈಬಿಟ್ರು. 300 ವರ್ಷದ ಮನೆಯ ಇತಿಹಾಸವನ್ನು ಬಲ್ಲ ಮಂತಣಿಗೆ ಬಾಯಿ ಬಿಡುವುದು ಸಾಧ್ಯವಿರಲಿಲ್ಲ. ಮಂತಣಿ ಕೂಡ ಸುಮ್ಮನೆ ಇರ್ಬೇಕಾಯ್ತು, ಯಾಕಂದ್ರೆ ಅದು ನಿರ್ಜೀವವಾದಂತಹ ವಸ್ತು. ಅದಕ್ ಮಾತು ಬರ್ತದ? ಇಲ್ಲ. ನೀರಿನ ಟ್ಯಾಂಕ್ ಮಾತಾಡ್ತದ? ಇಲ್ಲ. ಹೀಗಾಗಿ ಅದು ಕೂಡ 300 ವರ್ಷದ ಹಿಂದೆ ಕಟ್ಟಲ್ಪಟ್ಟಿದ್ದ ಆ ಮಂತಣಿ ಕೂಡ ಬಾಯಿ ಬಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಕೈಗೆತ್ತಿಕೊಂಡವರ ಕೂಸಿನಂತೆ ಸುಮ್ಮನಿರಬೇಕಾಯಿತು. ಈಗ ಮಕ್ಕಳು ಕೂಸು ಅಂದ್ರೆ ಮಾತಾಡ್ತಾವ, ಹುಟ್ಟಿದ ಮಗು ಮಾತಾಡೋದಿಲ್ಲ. ಅದೇನ್ ಮಾಡ್ತದ, ಯಾಕೆ ನಾವು ಎತ್ಕೋತೇವಿ ಅದು ನಮ್ಮ ಪಾಲಾಗ್ತದ. ಹಾಗೆಯೇ ಇಲ್ಲಿಯೂ ಕೂಡ ಈ ಮಂತಣಿ ಎನ್ನುವುದು ಮಾತು ಬರದೇ ಇರುವುದರಿಂದ ಯಾರು ಈ ಮಂತಣಿಯನ್ನು ತೆಗೆದುಕೊಳ್ಳುತ್ತಾರೋ ಅದು ಕೂಸಿನಂತೆ ಅವರ ಪಾಲಾಗಿ ಸುಮ್ಮನಿರಲೇಬೇಕಾಯಿತು. ನೋಡ್ರಿ, ಮುಂದೆ ನೋಡ್ರಿ. ಒಂದು ದಿನ ಗಿರಿಜಮ್ಮ ಅಂದರೆ ನಮ್ಮ 3ನೇ ಚಿಕ್ಕಮ್ಮ. ಗಿರಿಜಮ್ಮ ಅನ್ನುವಂತ ಪಾತ್ರ. ಆ ಗಿರಿಜಮ್ಮ ಯಾರು ಅಂತಂದ್ರೆ ಚಂದ್ರಕಾಂತ್ ಕುಸುನೂರ್ ಅವರ 3ನೇ ಚಿಕ್ಕಮ್ಮ ಅಂತ. 3ನೇ ಚಿಕ್ಕಮ್ಮ. ಆಕೆ ಬಟ್ಟೆ ಒಗೆಯುವುದಕ್ಕೆ ಬರುವಷ್ಟರಲ್ಲಿ 2ನೇ ಚಿಕ್ಕಮ್ಮ ಸುಭದ್ರ ತಾನು ಸೋಪಿನ ಪಾಕೆಟ್ 4-6 ಬಟ್ಟೆಗಳನ್ನು ಎತ್ತಿಕೊಂಡು ನೋಡ್ರಿ. ಒಂದು ದಿನ ಗಿರಿಜಮ್ಮ ಅಂದರೆ ನಮ್ಮ 3ನೇ ಚಿಕ್ಕಮ್ಮ ಬಟ್ಟೆ ಒಗೆಯುವುದಕ್ಕೆ ಬರುವಷ್ಟರಲ್ಲಿ 2ನೇ ಚಿಕ್ಕಮ್ಮ ಸುಭದ್ರ ತಾನು ಸೋಪಿನ ಪಾಕೆಟ್ 4-6 ಬಟ್ಟೆಗಳನ್ನು ಎತ್ತಿಕೊಂಡು ಒಂದು ಮಂತಣಿಯ ಮುಂದೆ ನಿಂತಳು. ಒಂದು ದಿನ ಏನಾಯಿತು ಅಂದ್ರೆ ಲೇಖಕರ 3ನೇ
ಚಿಕ್ಕಮ್ಮ, ಆಕೆ ಹೆಸರು ಗಿರಿಜಮ್ಮ ಅಂತ. ಆಕೆ ಬಟ್ಟೆ ಒಗೆಯುವುದಕ್ಕೆ ಬರ್ತಾ ಇರ್ತಾಳೆ. ಅಂತಹ ಸಂದರ್ಭದಲ್ಲಿ ಅವರ ಇನ್ನೊಬ್ಬಳು ಚಿಕ್ಕಮ್ಮಳಾದಂತಹ, ಎರಡನೇ ಚಿಕ್ಕಮ್ಮಳಾದಂತಹ ಸುಭದ್ರ, ಆಕೆಯು ಕೂಡ ಒಂದು ಬಟ್ಟೆ ಒಗೆಯಲಿಕ್ಕೆ ಸೋಪಿನ ಪಾಕೆಟ್ ಮತ್ತು 4-6 ಬಟ್ಟೆಗಳನ್ನ ತೆಗೆದುಕೊಂಡು ಆ ಮಂತಣಿಯ ಮುಂದೆ ಬಂದು ನಿಂತಳು. ಬಟ್ಟೆ ಒಗೆದಾಕಿ ಮಾರ್ಕೆಟ್ಗೆ ಹೋಗ್ಬೇಕು ಸುಭದ್ರಕ್ಕ, ಒಂದರ್ಧ ತಾಸಿನ ಮ್ಯಾಲ ನೀ ಬಂದ್ರ ಸರಿ ನೋಡು ಎಂದಳು ಗಿರಿಜಮ್ಮ. ಇಬ್ರು ಕೂಡ ಬಟ್ಟೆಯನ್ನ ಒಗೆಯಲಿಕ್ಕೆ ಟ್ಯಾಂಕಿನ ಹತ್ರ ಬಂದಿದ್ದಾರೆ, ನೀರಿನ ಮಂತನಿ ಹತ್ರ ಬಂದಿದ್ದಾರೆ. ಆಗ ಗಿರಿಜಮ್ಮ ಹೇಳ್ತಾಳೆ, ಸುಭದ್ರಾಗೆ ಹೇಳ್ತಾಳೆ, ಗಿರಿಜಮ್ಮ ಬಟ್ಟೆ ಒಗೆದಾಕಿ ನಾನೀಗ ಮಾರ್ಕೆಟ್ಗೆ ಹೋಗ್ಬೇಕು, ನೀನು ಅರ್ಧ ತಾಸು ಆದ ನಂತರ ನೀ ಬಂದು ಬಟ್ಟೆಯನ್ನ ಒಗಿಬಹುದು ಅಂತ ಗಿರಿಜಮ್ಮ ಸುಭದ್ರಕ್ಕಾಗೆ ಹೇಳ್ತಾಳೆ. ಆಗ ಸುಭದ್ರಕ್ಕ ಏನಂತಾಳ ನೋಡ್ರಿ, ನನಗೊಂದಿಷ್ಟು ಕೆಲಸ ಇತ್ತು, ಒಗೆದು ಮುಗಿಸ್ಕೊಂಡೇ ಮಾಡಬೇಕಂತೀನಿ ಎಂದಳು ಸುಭದ್ರ. ಆಕೆ ಗಿರಿಜಮ್ಮನ ಮಾತನ್ನ ಒಪ್ಪಿಕೊಳ್ಳೋದಿಲ್ಲ. ಹೇಳ್ತಾಳ, ಇಲ್ಲ ನನಗೊಂದ್ ಸ್ವಲ್ಪ ಕೆಲಸ ಇದೆ, ನನಗೊಂದಿಷ್ಟು ಕೆಲಸ ಇದೆ, ಈ ಕೆಲಸವನ್ನ ನಾನು ಬಟ್ಟೆಯನ್ನ ಮೊದಲು ಒಗಿಬೇಕು, ಬಟ್ಟೆ ಒಗೆದಾದ ನಂತರ ಉಳಿದ ಕೆಲಸವನ್ನ ಮಾಡಬೇಕಂತೀನಿ ಅಂತ ಸುಭದ್ರ ಗಿರಿಜಮ್ಮನಿಗೆ ಹೇಳ್ತಾಳ. ಆಗ ಗಿರಿಜಮ್ಮ ಹೇಳ್ತಾಳ ನೋಡ್ರಿ, ಅಷ್ಟೇ ತರಾತುರಿ ಇದ್ರ ಬಚ್ಚಲ್ದಾಗ ಗಿಂಡಿ ಹಾಯ್ಕೋ. ತರಾತುರಿ ಅಂದ್ರೆ ಏನ್ರಿ? ತರಾತುರಿ ಮಾರ್ಕರ್ ಇಲ್ಲ, ಬರಿಸಿದ್ದ ಮಾರ್ಕರ್ ಬಿಟ್ಕೊಂಡೀನಿ. ತರಾತುರಿ ತರಾತುರಿ ಅಂದ್ರೆ ಏನು? ಗಡಿಬಿಡಿ ಮೇಡಮ್. ಗಡಿಬಿಡಿ ಅಂತಂದ್ರ ಅರ್ಜೆಂಟ್ ಅಂತ, ಆತುರ, ಅರ್ಜೆಂಟ್ ತರಾತುರಿ ಇದ್ರೆ ಬಚ್ಚಲ್ದಾಗ ಗಿಂಡಿ ಹಾಯ್ಕೋ. ಆಗ ಹೇಳ್ತಾಳ ಸುಭದ್ರ, ಹೇಳ್ತಾಳ, ನಿನಗ ಅಷ್ಟು ತರಾತುರಿ ಅಂದ್ರೆ ಅರ್ಜೆಂಟ್ ಆಗಿದ್ರೆ ಬಟ್ಟೆಯನ್ನ ಬಚ್ಚಲದಾಗೆ ಒಗೆದು ಗಿಂಡಿ ಹಾಕೋ, ನಾ ಮಾರ್ಕೆಟ್ಗೆ ಹೋಗಲಿಕ್ಕೆ ತಡ ಆಗ್ತದ ಎಂದು ಗಿರಿಜಮ್ಮ ತುಂಬಿದ ಮಂತಣಿಯಲ್ಲಿ ಕೊಳೆಯಾದ ಸೀರೆ ಕುಪ್ಪಸಗಳನ್ನೆಲ್ಲ ಹಾಕಿದಳು. ಆಗ ಗಿರಿಜಮ್ಮ ಹೇಳ್ತಾಳ, ನಾನು ನಿನಗೆ ಅಷ್ಟು ತರಾತುರಿ ಇದ್ರೆ ಬಟ್ಟೆಗಳನ್ನ ಬಚ್ಚಲದಲ್ಲಿ ಒಗೆದು ಗಿಂಡಿ ಹಾಕೋ, ನಾನು ಮಾರ್ಕೆಟ್ಗೆ ಹೋಗ್ಲು ತಡ ಆಗ್ತದ ಅಂತ ಗಿರಿಜಮ್ಮ ತುಂಬಿದ ಒಂದು ಮಂತಣಿಯಲ್ಲಿ ಕೊಳೆಯಾದಂತಹ ಸೀರೆ ಮತ್ತು ಜಂಪರ್ಗಳನ್ನ ಹಾಕ್ತಾಳ. ಸುಭದ್ರ ಸುಮ್ಮನೆ ಒಳಗೆ ಹೋಗ್ತಾಳೆ. ಮುಂದಿನ 2 ತಿಂಗಳವರೆಗೆ ಮಂತಣಿ ತಲೆನೋವಾಯಿತು. ಮುಂದೆ ಕೂಡ ಮಂತಣಿ ಎನ್ನುವುದು ತಲೆನೋವಾಗಿ ಪರಿಣಮಿಸಿತು. ಈ ತಲೆನೋವಿನ ಪರಿಹಾರವೇನೆಂದು ಯಾರಿಗೂ ತಿಳಿಯಲಿಲ್ಲ. ಈ ತಲೆನೋವಿಗೆ ಏನು ಪರಿಹಾರ ತಗೋಬೇಕು ಅನ್ನುವುದು ಯಾರಿಗೂ ತಿಳಿಯದೇ ಇಲ್ಲ. ಒಟ್ಟಿಗೆ ಇದ್ದಾಗ ಮನಸ್ತಾಪದ ಪ್ರಸಂಗಗಳು ಇರಲಿಲ್ಲವೆನ್ನಲ್ಲ, ಇದ್ದವು. ನೋಡ್ರಿ, ಎಲ್ಲರ ಮನೆಯಲ್ಲೂ ಕೂಡ ಜಗಳಗಳು ಸಾಮಾನ್ಯ. ಅದಕ್ಕೆ ಅಂತ ನೋಡ್ರಿ ಒಂದು ಮಾತಿದೆ, ಏನು, ಎಲ್ಲರ ಮನೆಯಲ್ಲಿ ದೋಸೆಗೂ ತೂತೆ ಅಂತ. ಹೀಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ತಗೋರಿ ನೋಡ್ರಿ, ಜಗಳ ಇರ್ಲಾರ್ದಂತಹ ಮನೆ ಯಾವ್ದದ? ಒಂದ್ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಬರುವುದು ಸಾಮಾನ್ಯ. ಇಲ್ಲಿಯೂ ಕೂಡ ಎಲ್ಲ ತುಂಬಿ ಕೂಡಿ ಕುಟುಂಬ ಇದ್ದಾಗ ಹಲವಾರು ಸಲ ಮನಸ್ತಾಪಗಳು ಬಂದು ಹೋದವು. ಆದರೆ ಅವು ತಾವಾಗಿಯೇ ಕರಗಿ ಹೋಗುತ್ತಿದ್ದವು. ಎಷ್ಟೇ ಜಗಳಗಳಾದ್ರೂ, ಎಷ್ಟೇ ದೊಡ್ಡ ಜಗಳ ಆದ್ರೂ ಕೂಡ ಅವು ಕ್ಷಣಿಕ ಮಾತ್ರ ಇರ್ತಾ ಇದ್ವು. ಯಾಕಂದ್ರೆ ಎಲ್ಲ ಸದಸ್ಯರು ಇರುವುದರಿಂದ ಪ್ರತಿಯೊಬ್ಬ ಸದಸ್ಯರು ಯಾರಾದ್ರೂ ಜಗಳ ತೆಗೆದ್ರೆ ಅವರಿಗೆ ಬುದ್ಧಿವಾದವನ್ನು ಹೇಳಿ ಅವರಿಗೆ ಸಮಾಧಾನ ಮಾಡ್ತಾ ಇದ್ರು. ಹೀಗಾಗಿ ಸದಸ್ಯರ ಮಧ್ಯೆ ಪರಸ್ಪರವಾಗಿ ರಾಜಿ ನಡೆಯುತ್ತಾ ಇತ್ತು. ಅದಕ್ಕೆ ಕ್ಷಣಿಕ ಮಾತ್ರ ಮನಸ್ತಾಪಗಳು ಇರ್ತಿದ್ವು. ಆದರೆ ಬೇರೆಯಾದ ನಂತರ ಮಧ್ಯದಲ್ಲಿ ನಿಂತುಕೊಂಡು ಗೋಡೆಯಾಗತೊಡಗಿದವು. ಆದ್ರೆ ಏನು ಈ ಆಸ್ತಿ ಪಾಲಾಗಿ ಎಲ್ಲರೂ ಅಣ್ಣ ತಮ್ಮಂದಿರು ಎಲ್ಲರೂ ಬೇರೆಯಾದರು. ಆಗ ಈ ಮನಸ್ತಾಪಗಳು ದೊಡ್ಡ ಆಗಿ ಅವೇ ಒಂದು ಸಮಸ್ಯೆಗಳಾದವು. ಎಲ್ಲರ ಮನೆಯಲ್ಲಿಯೂ ಅನುಮಾನ, ಸಂದೇಹ, ಸಂಶಯ, ಅಸೂಹೆಗಳ ದಟ್ಟ ಹೊಗೆ ತುಂಬಲಾರಂಭಿಸಿತು. ಅನುಮಾನ ಅಂತಂದ್ರೆ 4 ಜನ ಅಣ್ಣ ತಮ್ಮರು, 4 ಜನರ ಮನೆ ಬೇರೆ ಬೇರೆ ಆಗಿರ್ತದ. ಹೀಗಾಗಿ ಎಲ್ಲರ ಮನೆ
ಅನುಮಾನ ಅನ್ನುವುದು, ಸಂದೇಹ ಸಂಶಯ ಅನ್ನುವುದು, ಅಸೂಯೆ ಅಂದ್ರೆ ಹೊಟ್ಟೆ ಕಿಚ್ಚು ಅಂತ. ಹೊಟ್ಟೆ ಕಿಚ್ಚು ಇವು ಪ್ರಾರಂಭ ಆದವು. ಯಾವ ಜಗಳ ತಂಟೆಗಳಿಲ್ಲದೆ ನನ್ನ ತಂದೆ ಮತ್ತು ಅವರ ತಮ್ಮಂದಿರು ಬೇರೆಯಾಗಿದ್ದರು. ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡು ತಿಂದರಾಯಿತು ಎಂಬ ಭಾವನೆ ಎಲ್ಲರಿಗೂ ಸಮಾನವಾಗಿಯೇ ಮೂಡಿದ್ದರಿಂದ ಇದ್ದಕ್ಕಿದ್ದಂತೆ ಬೇರೆಯಾಗಿ ಬಿಟ್ಟರು. ನೋಡ್ರಿ, ಕೂಡು ಕುಟುಂಬ ಇದ್ದಾಗ ಏನೂ ಅಷ್ಟೊಂದು ದೊಡ್ಡ ಮನಸ್ತಾಪಗಳು ನಡೆಯಲಿಲ್ಲ. ಅಲ್ಲದೆ ಬೇರೆಯಾಗುವಂತಹ ಸಂದರ್ಭದಲ್ಲಿ ಕೂಡ, ಪಾಲ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಯಾವುದೇ ಜಗಳ ನಡೆಯುವುದಿಲ್ಲ. ಇಲ್ಲಿ ಲೇಖಕರ ತಂದೆಗಾಗಲಿ ಅಥವಾ ಅವರ ತಮ್ಮಂದಿರ ಮಧ್ಯೆ ಆಗಲಿ ಯಾವುದೇ ಒಂದು ಜಗಳವನ್ನು ನಡೆಯುವುದಿಲ್ಲ. ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡು ತಿಂದ್ರ ಆಯ್ತು, ನಮ್ಮಷ್ಟಕ್ಕೆ ನಾವು ಜೀವನ ಮಾಡಿದ್ರಾಯ್ತು ಅನ್ನುವಂತಹ ಭಾವನೆ ಎಲ್ಲರಲ್ಲೂ ಸಮಾನವಾಗಿ ಇದ್ದದ್ದರಿಂದ ಇದ್ದಕ್ಕಿದ್ದಂತೆ ಅಣ್ತಮ್ಮಂದಿರು ಎಲ್ಲರೂ ಕೂಡ ಬೇರೆಯಾಗಿ ಬಿಟ್ರು. ಪುಣ್ಯಕ್ಕೆ ನಮ್ಮದು ಯಾವ ಪ್ರಾಪರ್ಟಿಯೂ ಇರಲಿಲ್ಲ. ಲೇಖಕರು ಹೇಳ್ತಾರೆ, ಪುಣ್ಯಕ್ಕೆ ನಮ್ಮದು ಯಾವ ಆಸ್ತಿನೂ ಇರಲಿಲ್ಲ. ಹೊಲ ಗದ್ದೆ ಬೆಳ್ಳಿ ಬಂಗಾರ ಏನೇನೂ ಇರಲಿಲ್ಲ. ಹೊಲ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಬೆಳ್ಳಿ ಬಂಗಾರ ಏನು ಆಸ್ತಿ ಇರಲಿಲ್ಲ. ಎಲ್ಲರೂ ಚಿಕ್ಕ ಪುಟ್ಟ ಸರ್ಕಾರಿ ನೌಕರರಾಗಿದ್ದರು. ಎಲ್ಲ ಸದಸ್ಯರು ಕೂಡ ಚಿಕ್ಕ ಪುಟ್ಟ ಸರ್ಕಾರಿ ನೌಕರರಾಗಿದ್ದರು. ಎಲ್ಲರ ಸಂಬಳವು ಹೆಚ್ಚು ಕಡಿಮೆ ಅಷ್ಟೇ. ಅವಾಗ ಎಲ್ಲಾ ಸರ್ಕಾರಿ ನೌಕರರು, ಈಗ ಒಂದು 20 ವರ್ಷ 30 ವರ್ಷದ ಹಿಂದೆ ನೋಡ್ರಿ, ಯಾರೇ ಸರ್ಕಾರಿ ನೌಕರರು ಅವ್ರ ಪಗಾರ, ಅವ್ರ ಸಂಬಳ ಎಷ್ಟು ಅಂದ್ರೆ ಬಹಳ 40-45 ರೂಪಾಯಿ ಇಷ್ಟೇ. ಆದ್ರೆ ಈಗ ನಾವು ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಪೇಮೆಂಟ್ ಕೂಡ 45,000 ಇರುವುದನ್ನ ನಾವು ನೋಡ್ತೀವಿ. ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಸಂಬಳ ಬಹಳ ಕಡಿಮೆ ಬರ್ತಾ ಇತ್ತು. ಅಲ್ಲಿಯೂ ಕೂಡ ತಿಂಗಳಿಗೆ 45 ರೂಪಾಯಿಗಳಿಂದ ಹೆಚ್ಚು ಯಾರು ಗಳಿಸುತ್ತಿರಲಿಲ್ಲ. ನೋಡಿ, ಸರ್ಕಾರಿ ನೌಕರಿ ಆದರೂ ಕೂಡ ತಿಂಗಳಿಗೆ ಬರೀ 45 ರೂಪಾಯಿ ಮಾತ್ರ ಸಂಬಳ ಬರ್ತಾ ಇತ್ತು. 45ಕ್ಕಿಂತ ಹೆಚ್ಚು ಯಾರು ಕೂಡ ಗಳಿಸ್ತಾ ಇರಲಿಲ್ಲ. ತೀರ ಕಡಿಮೆಯು ಯಾರೂ ಪಡೆಯುತ್ತಿರಲಿಲ್ಲ. ಅಲ್ಲದೆ 45ಕ್ಕಿಂತ ಕಡಿಮೆ ಸಂಬಳವನ್ನು ಕೂಡ ಯಾರು ಪಡಿತಾ ಇರಲಿಲ್ಲ. ಹೀಗಾಗಿ ಯಾರ ತೂಕವು ಹೆಚ್ಚಿರಲಿಲ್ಲ. ತೂಕ ಅಂದ್ರೆ ಇಲ್ಲಿ ಮೇಲು ಕೀಳು. ಹೀಗಾಗಿ ಯಾರನ್ನು ಮೇಲು ನೋಡ್ತಿರ್ಲಿಲ್ಲ, ಯಾರನ್ನು ಕೆಳಗೆ ಇಟ್ಟು ನೋಡ್ತಾ ಇರ್ಲಿಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ಸಮಾನ ದೃಷ್ಟಿಯಿಂದ ಕಾಣ್ತಾ ಇದ್ರು. ಕಂಡು ಬರುವಂತಹ ಯಾವ ಬದಲಾವಣೆಗಳು ಇರದಿದ್ದರೂ 4 ವಲಯಗಳ ಬಗೆಯಿಂದ ಮಾತ್ರ ನೋಡ್ರಿ ಕಾಣಿಸ್ಲಿಕ್ಕತ್ತದ್ರಿ. ಕಂಡು ಬರುವಂತಹ ಯಾವ ಬದಲಾವಣೆಗಳು ಇರದಿದ್ದರೂ 4 ವಲಯಗಳ ಬಗೆಯಿಂದ ಮಾತ್ರ ಮನೆಯ ಗೋಡೆಗಳು ವೇಗವಾಗಿ ಕಪ್ಪಾಗತೊಡಗಿದವು. ನೋಡ್ರಿ, ಮೊದಲೆಲ್ಲ ಕೂಡು ಕುಟುಂಬ ಇತ್ತು, ಅವಿಭಕ್ತ ಕುಟುಂಬ ಇತ್ತು, ಅಣ್ತಮ್ಮಂದರು ಎಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ರು, ಒಂದೇ ಗ್ಯಾಸ್ ಇತ್ತು, ಆ ಗ್ಯಾಸಿನ ಮೇಲೇನೆ ಅಡಿಗೆ ಮಾಡ್ತಾ ಇದ್ರು. ಆಗ ಈಗ ಅಣ್ಣ ತಮ್ಮಂದಿರ ಮಧ್ಯೆ ಪಾಲಾಗಿದೆ. ಅಣ್ಣ ತಮ್ಮಂದಿರು ಕೂಡ 4 ಮನೆಗಳನ್ನ ಮಾಡಿಕೊಂಡಿದ್ದಾರೆ. 4 ಜನ ಅಣ್ಣ ತಮ್ಮಂದಿರು ಪ್ರತ್ಯೇಕವಾಗಿ ಒಂದೊಂದು ಮನೆಗಳನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಆ 4 ಒಲೆಗಳ ಹೊಗೆಯಿಂದ ಮಾತ್ರ ಆ ಮನೆಯ ಗೋಡೆಗಳು ಬಹಳಷ್ಟು ವೇಗವಾಗಿ ಕಪ್ಪಾಗಲು ಪ್ರಾರಂಭ ಮಾಡಿದವು. ನೋಡ್ರಿ, ಒಲೆ ಅಂತಂದ್ರೆ ಗ್ಯಾಸ್. ಅವಾಗ ಹಿಂದಿನ ಕಾಲದಲ್ಲಿ, ಈಗೆಲ್ಲ ನಾವು ಗ್ಯಾಸ್ ಬಳಸ್ತೇವೆ, ಹೌದಿಲ್ಲ, ಕರೆಂಟ್ ಗ್ಯಾಸ್ ಬಳಸ್ತೇವೆ. ಅವಾಗ ಎಲೆಕ್ಟ್ರಾನಿಕ್ ಗ್ಯಾಸ್ ಬಂದಾವ. ಅವಾಗ ಹಿಂದಿನ ಕಾಲದಾಗ ಗ್ಯಾಸ್ ಇದ್ದಿದ್ದಿಲ್ಲ. ಏನಿತ್ತು? ಒಲೆ ಇತ್ತು. ಒಲೆನೆ ಉರುವಲ ಕಟ್ಟಿಗೆಯನ್ನ ತಂದು ಒಲೆಗೆ ಹಾಕಿ ಅದನ್ನೇ ಅಡಿಗೆ ಮಾಡ್ತಾ ಇದ್ರು. ಹೀಗಾಗಿ ಆ ಒಲೆಯ ಒಂದು ಝಳಕ್ಕೆ, ಹೊಗೆಗೆ ಮನೆಯ ಗೋಡೆಗಳೆಲ್ಲವೂ ಕೂಡ ಕಪ್ಪಾಗ್ತಾ ಇದ್ವು. ಇಲ್ಲಿಯೂ ಕೂಡ ಆ 4 ಒಲೆಗಳು ಹೊರ ಹಾಕುವಂತಹ ಹೊಗೆಯಿಂದ ಮನೆಯ ಗೋಡೆಗಳು ಬಹಳಷ್ಟು ವೇಗದಿಂದ ಕಪ್ಪಾಗಲು ಪ್ರಾರಂಭಿಸಿದವು. ಆಗ ಈಗಿನಂತೆ ಗ್ಯಾಸ್ ಗೀಸ್ ಏನೂ ಇರಲಿಲ್ಲ.
ಹಿಂದಿನ ಕಾಲದಲ್ಲಿ ಈಗಿನ ಹಾಗೆ ಗ್ಯಾಸು ಗೀಸು ಏನೂ ಇರಲಿಲ್ಲ. ಉರುವಲ ಕಟ್ಟಿಗೆಯಿಂದಲೇ ಅಡಿಗೆಯಾಗಬೇಕು. ಕಟ್ಟಿಗೆ ದಪ್ಪ ದಪ್ಪ ಉರುವಲು ಕಟ್ಟಿಗೆಯಿಂದಲೇ ಅಡಿಗೆಯನ್ನ ಮಾಡಬೇಕು. ಜಳಕಕ್ಕೆ ನೀರು ಕಾಯಿಸಬೇಕು. ಆ ಅಡಿಗೆಯ ಜೊತೆಗೆ ಸ್ನಾನಕ್ಕೆ ನೀರನ್ನು ಕೂಡ ಒಲೆಯ ಮೇಲೆಯೇ ಕಾಯಿಸಬೇಕು. ನಮ್ಮೂರಿನ ಬೇಸಿಗೆಯ ಬಗ್ಗೆ ಎಷ್ಟು ಹೇಳಿದರೂ ಅದನ್ನು ಅನುಭವಿಸುವವರೆಗೆ ಅದರ ಖರೆ ಸುಖ ಗೊತ್ತಾಗುವುದೇ ಇಲ್ಲ. ಕೆಂಡದ ಮ್ಯಾಲ ಮಲಗಿದಂಗ. ನೋಡ್ರಿ, ಬೇಸಿಗೆ ಕಾಲದಲ್ಲಿ ಒಲೆಯ ಮುಂದೆ ಕೂತು ಅಡಿಗೆ ಮಾಡುವುದಂತಂದ್ರೆ ಸರಿ, ಇವತ್ತಿಷ್ಟು ಸಾಕು. ಉಳಿದಿದ್ದನ್ನ ನೋಡ್ರಿ. ಬೇಸಿಗೆ ಕಾಲದಲ್ಲಿ ಒಲೆಯ ಮುಂದೆ ಕೂತು ಅಡಿಗೆ ಮಾಡುವುದು ಅಂತಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಮೇಲೆ ಸೂರ್ಯನ ಒಂದು ತಾಪ, ಬಿಸಿಲಿನ ತಾಪ, ಅದ್ರ ಜೊತೆಗೆ ಒಲೆಯ ಒಂದು ಝಳ. ಹೀಗಾಗಿ ಆ ಒಲೆಯ ಝಳ ದೇಹಕ್ಕೆ ಬಡಿದು ಅಡಿಗೆ ಮಾಡುವುದೇ ಒಂದು ದೊಡ್ಡ ಸಮಸ್ಯೆ ಆಗ್ತದ. ಹೇಗೆ ಅನ್ನುವುದನ್ನ ಇಲ್ಲಿ ಹೇಳ್ತಾರೆ ನೋಡ್ರಿ. ಕೆಂಡದ ಮೇಲೆ ಮಲಗಿದಂಗ. ಆ ಅನುಭವ ಯಾವ ರೀತಿ ಆಗ್ತದಂದ್ರೆ, ಕೆಂಡ ಅಂದ್ರೆ ಬೆಂಕಿಯ ಒಂದು ಕೆಂಡ. ಬೆಂಕಿ ಬಹಳ ಕಾಯಿಸಿ ಕೆಂಪಾಗಿರ್ತದ ಕೆಂಡ ಅಂತ. ಆ ಕೆಂಡದ ಮೇಲೆ ಮಲಗಿದ್ರೆ ನಮ್ಗೆ ಯಾವ ರೀತಿಯಾಗಿ ನೋವಾಗ್ತದೋ, ಅನುಭವ ಆಗ್ತದೋ, ಹಾಗೆಯೇ ಒಲೆಯ ಮುಂದೆ ಕೂತು ಅಡಿಗೆ ಮಾಡಿದಾಗ ಆ ಅನುಭವ ನಮಗೆ ಆಗ್ತದೆ. ಅಗಿಷ್ಟಕ್ಕಿಯೊಳಗ ಹೊರಳಾಡ್ದಂಗ. ಅಗಿಷ್ಟಕ್ಕಿ ಅಂತ ಅಂದ್ರೆ ಇಲ್ಲಿ ಈಗ ಇದ್ದಿಲು ನೋಡಿರಿ. ಆ ಇದ್ದಿಲುಗಳಿಗೆ ಬೆಂಕಿ ಹಾಕಿ ಅದನ್ನ ಒಂದು ಬುಟ್ಟಿಯಲ್ಲಿ ಇದ್ದಿಲು ತಗೋತಾರ, ಇದ್ದಿಲಿಗೆ ಬೆಂಕಿ ಹಾಕ್ತಾರ. ಅಲ್ಲಿ ಅಗಿಷ್ಟಕ್ಕಿಯನ್ನ ಯಾವಾಗ ಬಳಸ್ತಾರ ಅಂತಂದ್ರೆ, ಈಗ ಬಾಣಂತಿಯರು ಇರ್ತಾರಲ್ಲ ಅವರಿಗೆ ಅಗಿಷ್ಟಕ್ಕಿಯನ್ನ ಮೈ ಕಾಯಿಸುವ ಸಲುವಾಗಿ ಅಗಿಷ್ಟಕ್ಕಿಯನ್ನ ಬಳಸ್ತಾರ. ಅದು ಹೇಗೆ ಅಂದ್ರೆ ಅಗಿಷ್ಟಕ್ಕಿಯೊಳಗೆ ಹೊರಡಾಡ್ದಂಗೆ. ನೋಡಿ, ಕೆಂಡದ ಮೇಲೆ ಮಲ್ಕೊಂಡಂಗ ಅಗಿಷ್ಟಕ್ಕಿ ಅಂದ್ರೆ ಅದು ಕೂಡ ಬೆಂಕಿನೇ, ಅದರಲ್ಲಿ ಹೊರಡಾಡ್ದಂಗ. ಅಷ್ಟು ಒಲೆಯ ಮುಂದೆ ಕೂತಂತಹ ಅನುಭವ ಆಗ್ತದ. ವಗೈರೆ ಮಾತುಗಳಿಂದ ಬಿಸಿಲಿನ ತಹ ವರ್ಣಿಸಬಹುದಾದರೂ ಇಂಥ ಅನುಭವಗಳಿಗಿಂತ ಬೇರೆ ಅನುಭವವೇ ಆಗುತ್ತದೆ. ಹೀಗೆ ಈ ಅಗಿಷ್ಟಕ್ಕಿ ಮತ್ತು ಇಲ್ಲಿ ಕೆಂಡ ಈ ಉದಾಹರಣೆಗಳನ್ನು ಕೊಡುವುದಕ್ಕಿಂತಲೂ ಹೆಚ್ಚಾಗಿ ಇದಕ್ಕಿಂತ ಹೆಚ್ಚಿನ ಅನುಭವವೇ ಆಗ್ತದ ಅಂತ ಲೇಖಕರು ಹೇಳ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಲೇಖಕರ ಮನೆ ಪಾಲಾಗಿದ್ದು ಯಾವಾಗ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ. ಮುಂದೆ 6 ತಿಂಗಳಿನಲ್ಲಿ ಬಿಸಿಲಿನ ಪ್ರತಾಪ ಪ್ರಾರಂಭವಾಯಿತು. ಸೆಪ್ಟೆಂಬರ್ ನಂತರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಇವು 6 ತಿಂಗಳಲ್ಲಿ ಬಿಸಿಲಿನ ಪ್ರಕಾರ ಹೆಚ್ಚಾಯಿತು. ಬೇಸಿಗೆ ಬಂದರೆ ನಮ್ಮ ಕಡೆಯ ಮಂದಿಗೆ 2 ಸಲ ಸ್ನಾನ. ನೋಡ್ರಿ, ನಾವು ಕೂಡ ಬೇಸಿಗೆ ಬಂತಂದ್ರೆ ಬೆಳಗ್ಗೆ ಒಂದ್ಸಲ ಮತ್ತೆ ಸಾಯಂಕಾಲ ಒಂದ್ಸಲ 2 ಸಲ ಸ್ನಾನ ಮಾಡ್ತೀವಿ. ಹಾಗಾಗಿ ಇಲ್ಲಿಯೂ ಕೂಡ ಬಿಸಿಲಿನ ಬೇಗೆಯನ್ನು ತಾಳಲಾರದೆ ಇಲ್ಲಿನ ಜನರು 2 ಸಲ ಸ್ನಾನವನ್ನ ಮಾಡ್ತಾ ಇದ್ರು. ಸಂಜೆ 6, 5:20 ಮತ್ತು 6ಕ್ಕೆ, ಬೆಳಗ್ಗೆ 5:20ಕ್ಕೆ ಮತ್ತೆ ಸಾಯಂಕಾಲ 6 ಗಂಟೆಗೆ. ಹೀಗೆ 2 ಸಲ ಸ್ನಾನವನ್ನ ಮಾಡ್ತಾ ಇದ್ರು. ಇನ್ನೊಮ್ಮೆ ಜಳಕ ಮಾಡದಿದ್ದರೆ ಕಥೆನೇ ಮುಗಿದಂತೆ. ಒಂದೇ ಸಲ ಸ್ನಾನ ಮಾಡಿ ಬಿಡುವಂತಿಲ್ಲ, ಇನ್ನೊಂದು ಸಲ ಸ್ನಾನ ಮಾಡ್ಲೇಬೇಕು. ಮಕ್ಕಳಿಗಂತೂ ಜಳಕ 4 ಸಲನೋ 6 ಸಲನೋ. ಮಕ್ಕಳಿಗಂತೂ ದೊಡ್ಡವರು ಬರೀ 2 ಸಲ ಸ್ನಾನ ಮಾಡಿದರೆ, ಇನ್ನು ಚಿಕ್ಕ ಮಕ್ಕಳಿಗಂತೂ ಸ್ನಾನ 4 ಸಲ ಮಾಡಿಸ್ಬೋದು ಅಥವಾ 6 ಸಲ ಆಗ್ತಿತ್ತೋ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ನಳಕ್ಕೆ ನೀರು ಬರುತ್ತಿತ್ತು 1 ಸಲ, ಯಾಕೆ 2 ಸಲ ನೀರು ಬರುತ್ತಿತ್ತು. ಲೇಖಕರು ಸಣ್ಣವರಿದ್ದಾಗ ನೀರು ಕೂಡ ದಿನಕ್ಕೆ 1 ಸಲ, ಯಾಕೆ 2 ಸಲ ನೀರು ಬರ್ತಾ ಇತ್ತು. ನಳ ಸುಯಿ ಎಂದರೆ ಸಾಕು, ಒಳಚಡ್ಡಿಯ ಮೇಲೆ ನಳದ ಕೆಳಗೆ ಕೂತು ಬಿಡುವುದೇ ನಮ್ಮ ಕೆಲಸವಾಗಿರುತ್ತಿತ್ತು. ಲೇಖಕರು ಚಿಕ್ಕವರಿದ್ದಾಗ ನಳ ಬಂದ್ರೆ ಅವರು ಒಂದು ಚಡ್ಡಿ ಮೇಲೆ ಕೂತು ಸ್ನಾನವನ್ನ ಮಾಡ್ತಾ ಇದ್ರು.
ಎಷ್ಟೋ ಸಲ ಬೆಳಿಗ್ಗೆ 5 ಗಂಟೆಗೆ ನೀರು ಬಂದಿದ್ದು ಹೋಗುತ್ತಿರಲಿಲ್ಲ. ಎಷ್ಟೋ ಸಲ ಬೆಳಿಗ್ಗೆ ನಸುಕಿನಲ್ಲಿ 5 ಗಂಟೆಗೆ ನೀರು ಬರ್ತಾ ಇತ್ತು. ಆದ್ರೆ ಆ ನೀರು ಬಂದಿದ್ದು ಹೋಗ್ತಾನೆ ಇರ್ಲಿಲ್ಲ ಅಂತೆ. ಅಂತ ಹೊತ್ತಿನಲ್ಲಿ ಅಂಗಿ ಚಡ್ಡಿಗಳನ್ನು ಬಿಚ್ಚಿ ದಿಗಂಬರ ಅವತಾರದಲ್ಲಿ ಜಳಕ ಮಾಡುವುದರಲ್ಲಿ ನಮಗೆ ಭಾರಿ ಮಜಾ ಬರುತ್ತಿತ್ತು. ಅಂತ ಒಂದು ಹೊತ್ತಿನಲ್ಲಿ ಲೇಖಕರಿಗೆ ಸ್ನಾನ ಮಾಡುವುದರಲ್ಲಿ ತುಂಬಾ ಮಜಾ ಬರ್ತಾ ಇತ್ತು. ಮೇಲಾಗಿ ಅಂಗಳದಲ್ಲಿ ಮಂತಣಿಯೊಂದಿತ್ತಲ್ಲ, ಮೇಲಾಗಿ ಅಂಗಳದಲ್ಲಿ ನೀರಿನ ಟ್ಯಾಂಕು ಅಥವಾ ಮಂತಣಿ ಒಂದು ಇತ್ತಲ್ಲ, ಅದರಲ್ಲಿ ಯಾವಾಗಲೂ ನೀರು ತುಂಬಿರುತ್ತಿತ್ತು. ಆ ಟ್ಯಾಂಕಿನಲ್ಲಿ ಯಾವಾಗಲೂ 12 ತಿಂಗಳು ಕೂಡ ನೀರು ತುಂಬಿರುತ್ತಿತ್ತು. ನಿಂತ ಡಬಕಿಯ ನೀರಿನಲ್ಲಿ ಎಮ್ಮೆಗಳು ನಿವಾತ ಕುಳಿತಿರುತ್ತಿವೆಯಲ್ಲ, ಹಾಗೆ ನಾನು, ನನ್ನ ತಮ್ಮ, ನನ್ನ ಚಿಕ್ಕಪ್ಪನ ಮಗ ಗುಂಡ್ಯ, ನನ್ನ ತಮ್ಮನಂದೇನಲ್ಲ ಅವನು ಸೀನಪ್ಪ, ನಾವು 3 ಜನ ಥೇಟ್ ಎಮ್ಮೆ ಕರುಗಳಂತೆ ಮಂತನಿ ಒಳಗೆ ಕುಳಿತಿರುತ್ತಿದ್ದೆವು. ಅಂದ್ರೆ ಈಗ ಒಂದು ಕೆರೆ ಇದ್ರೆ ಅಲ್ಲಿ ನೀರು ನಿಂತಿರ್ತದ, ಆ ನೀರು ನಿಂತಲ್ಲಿ ಎಮ್ಮೆ ಹೇಗೆ ಕೂತು ಸ್ನಾನ ಮಾಡ್ತದೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಆ ನೀರಿನಲ್ಲಿ, ಆ ಮಂತಣಿಯ ನೀರಿನಲ್ಲಿ ಲೇಖಕರು ಮತ್ತು ಲೇಖಕರ ತಮ್ಮ ಸೀನಪ್ಪ ಅಂತ ಅವರು ಮತ್ತ ಲೇಖಕರ ಚಿಕ್ಕಪ್ಪನ ಮಗ ಗುಂಡ್ಯ ಅಂತ ಇವರು 3 ಜನ ಕೂಡ ಥೇಟ್ ಎಮ್ಮೆಯಂತೆ ಆ ಮಂತಣಿಯಲ್ಲಿ ಕೂತು ಸ್ನಾನವನ್ನ ಮಾಡ್ತಾ ಇದ್ರು. ನಮ್ಮ ಮೈ ಬಣ್ಣ ಎಮ್ಮೆಯ ಮೈ ಬಣ್ಣಕ್ಕಿಂತ ಬೇರೆಯಾಗಿರಲಿಲ್ಲ. ಅಂದ್ರೆ ಇಲ್ಲಿ ಲೇಖಕರು ಕೂಡ ಕಪ್ಪಾಗಿದ್ರು, ಎಮ್ಮೆ ಕೂಡ ಕಪ್ಪು. ಹಾಗಾಗಿ ಎಮ್ಮೆ ಬಣ್ಣ ಮತ್ತು ಲೇಖಕರ ಮೈ ಬಣ್ಣ ಎರಡು ಒಂದೇ ಆಗಿತ್ತು ಅಂತ. ಬಾದಾಮಿ ಮೈ ಬಣ್ಣದ ನಮ್ಮೊಬ್ಬ ಫ್ರೆಂಡ್ ಇದ್ದ. ಬಾದಾಮಿ ಅಂದ್ರೆ ಬಿಳಿ ಬಿಳಿ ಮೈ ಬಣ್ಣದ ಒಬ್ಬ ಫ್ರೆಂಡ್ ಇದ್ದ, ಲೇಖಕರ ಸ್ನೇಹಿತನಿದ್ದ. ಅವನ ಹೆಸರು ಪಂಡಿತ ಅಂತಿತ್ತು. ಅವರ ಸ್ನೇಹಿತನ ಹೆಸರು ಪಂಡಿತ ಅಂತ ಇತ್ತು. ಅವನು ನಮ್ಮ ಆಟದಲ್ಲಿ ಭಾಗವಹಿಸ್ತಾ ಇದ್ದ. ಅವನು ಕೂಡ ಈ ಲೇಖಕರ ಜೊತೆಗೆ ಮಂತಣಿಯಲ್ಲಿ ಕೂತು ಸ್ನಾನವನ್ನ ಮಾಡ್ತಾ ಇದ್ದ, ಇವರ ಜೊತೆ ಆಟವನ್ನ ಆಡ್ತಾ ಇದ್ದ. ಇವನು ಮುಂದೆ BA ಪಾಸ್ ಮಾಡಿ ಮಹಾರಾಷ್ಟ್ರದಲ್ಲಿ ಅಸಿಸ್ಟೆಂಟ್ ಕಮಿಷನರ್, ನಂತರ ಕಲೆಕ್ಟರ್ನಾದ ಸುದ್ದಿ ನಮ್ಮ ಕಿವಿಗೆ ಬಿದ್ದಿತ್ತು. ಮುಂದೆ ಈ ಪಂಡಿತ ದೊಡ್ಡವನಾಗಿ BA ಪಾಸ್ ಮಾಡ್ತಾನೆ, ನಂತರ ಮಹಾರಾಷ್ಟ್ರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗ್ತಾರ, ನಂತರ ಕಲೆಕ್ಟರ್ನಾಗ್ತಾನ. ಇದೆಲ್ಲ ಸುದ್ದಿ ಲೇಖಕರಿಗೆ ಬಂದು ತಲುಪ್ತದೆ. ಇರಲಿ, ನಮ್ಮ ಮಂತಣಿಯೊಳಗೆ ನಗದಂಡನಾಗಿ. ಸರಿ, ಇವತ್ತಿಷ್ಟು ಸಾಕು. ಉಳಿದಿದ್ದನ್ನ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಉಳಿದಿದ್ದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಏನಾದರೂ ಅರ್ಥ ಆಗದಿದ್ರೆ ಪ್ರಶ್ನೆಗಳನ್ನ ಕೇಳ್ರಿ.